ಮತ್ತೇನು ಮಾಡೋದಿಲ್ಲ. ಕರ್ತನೊಬ್ಬನೇ ದೇವ. ದೇವರದಾನಲ್ಲ, ಎದೆಯೊಳಗಿದು ಗೊತ್ತಿರಬೇಕು. ಏನು ಅಂದ್ರ ಕರ್ತನೊಬ್ಬನೇ ದೇವ. ಈ ಜಗತ್ತನ್ನು ಯಾರು ನಡೆಸಕತ್ತಾರ? ನನ್ನ ಮನಿ, ನನ್ನ ಜೀವನ ಅವನೇ ನಡೆಸ್ತಾನ ಅನ್ನುವ ಭರವಸೆ ಇರ್ಬೇಕಷ್ಟೆ. ಈಗ ಸಣ್ಣ ಮಕ್ಳು ಇರ್ತಾರ ಮನ್ಯಾಗ, ಈ ತಾಯಿ ಇರ್ತಾಳ, ತಾಯಿ ಸಣ್ಣ ಮಕ್ಕಳಿಗೆ ಹಿಂಗ ಮ್ಯಾಲ ಹರಿಸ್ತಾಳ. ಎರಡೂ ಕೈ ಬಿಟ್ಟು ತಾಯಿ ಮ್ಯಾಲ ಹಾರಿಸಿದ್ರು ಸಣ್ಣ ಮಕ್ಕಳು ಕುಲು ನಗುತ್ತಿರ್ತಾವ. ತಾಯಿ ಎರಡೂ ಕೈ ಬಿಟ್ಟಿರ್ತಾಳೆ, ಆದ್ರೂ ಸಣ್ಣ ಮಕ್ಕಳು ಕುಲು ನಗುತ್ತಿರ್ತಾವ. ಯಾಕೆ ನಗುತ್ತಿರ್ತಾವ ಅಂದ್ರ, ನೀವು ಅದೇ ಸಣ್ಣ ಮಕ್ಕಳಿಗೆ ಎರಡೂ ಕೈ ಬಿಟ್ಟು ತಾಯಿ ಮ್ಯಾಲ ತೂರಿದ್ರು ಮಗು ನಗುತ್ತಿರ್ತೈತಿ. ಅದೇ ದೊಡ್ಡವ್ರಿಗೆ ಹಿಂಗ ತೂರಿ ಮ್ಯಾಲ ಹೋಗ್ತಾರ, ಅವ್ರು ಕೆಳಗೆ ಬರುವುದಿಲ್ಲ. ಅವ್ರು ಸಣ್ಣ ಮಗುವಿಗೆ ಎರಡೂ ಕೈ ಬಿಟ್ಟು ತಾಯಿ ಮ್ಯಾಲ ತೂರಿದ್ರು ಸಹಿತ ಮ್ಯಾಲ ಹೋದ ಮಗು ನಗುತ್ತಿರ್ತೈತಿ. ಯಾಕೆ ನಗುತ್ತಿರ್ತೈತಿ ಅಂದ್ರ, ನನಗೆ ಜನ್ಮ ಕೊಟ್ಟ ತಾಯಿ ನನಗೆ ಕೈ ಬಿಡುದಿಲ್ಲ ಅನ್ನುವ ಭರವಸೆ ಆ ಮಗುವಿಗೆ, ಅದಕ್ಕದು ನಗುತ್ತಿರ್ತೈತಿ. ಹಂಗ ಮನುಷ್ಯನ ಎದೆಯೊಳಗೊಂದು ಬಲವಾದ ಭರವಸೆ, ನನಗೆ ಜನ್ಮ ಕೊಟ್ಟ ದೇವ ನನ್ನ ಕೈ ಬಿಡುದಿಲ್ಲ ಅನ್ನುವ ಭರವಸೆ ಇತ್ತು. ಕರ್ತನೊಬ್ಬನೇ ದೇವ. ಇದು ಮೊದಲನೇ ಅಂಗ. ಸತ್ಯವೇ ಸುಭಾಷೆ. ನಾಲಿಗೆ ಮ್ಯಾಲ ಒಂದೆರಡು ಚಲೋ ಮಾತಿರ್ಬೇಕಷ್ಟೆ. ಒಳ್ಳೆಯ ಮಾತುಗಳೇನದಾವಲ್ಲ, ಜೀವನ ಕಟ್ಟುತ್ತ. 12ನೇ ಶತಮಾನದ ಶರಣರು